ಇಷ್ಟು ದಿವಸ ಏನೋ ಯಾವ ಕರ್ಮಕ್ಕೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಅಂತ ಆಯ್ತು. ನಾಳೆ ಈಗ ರಾಹುಲ್ ಗಾಂಧಿ ಇನ್ನೂ ಮಕ್ಕಳಿಲ್ಲ, ಮರಿ ಇಲ್ಲ, ಗೊತ್ತಿಲ್ಲ. ಮತ್ತೆ ಹಾಗಾದ್ರೆ ಪ್ರಿಯಾಂಕಾ ಗಾಂಧಿ ಮಕ್ಕಳ ಕೆಲಸ ಮಾಡಬೇಕಾಗಿರೋದನ್ನು ಈಗ ಪಾಪ ಈಗ ಏನು ನಮ್ಮ ಸಿದ್ದರಾಮಯ್ಯ ಅವ್ರು ಮುಗಿದ ತಕ್ಷಣ ಅವ್ರ ಮಗ ಈಗ ಆಲ್ರೆಡಿ ರೆಡಿ ಇದ್ದಾರೆ. ಸಿದ್ದರಾಮಯ್ಯನವ್ರ ಮಗಳು ಇಷ್ಟರಲ್ಲಿ ಈಗ ಬಹುಶಃ ರೆಡಿ ಇರಬೇಕು. ಇನ್ಯಾರೊಬ್ರು ಪ್ರಿಯಾಂಕಾ ಅಂತ ಒಬ್ರು ಕನ್ನಡದ MP ಆಗಿದ್ದಾರೆ, ಜಾರಕಿಹೊಳಿ ಮಗಳು. ಅಲ್ಲಿ ಇನ್ನಾರು ಕಂಡ್ರೆ ಮಗ ಆತ ಒಬ್ಬ ರೆಡಿ ಆಗಿದ್ದಾನೆ. ಈಗ ಯಡಿಯೂರಪ್ಪ ದೇವೇಗೌಡದ ಒಂದೇನೋ ಒಂದು ಪೀಡೆ ಒಂದು ಇದರಲ್ಲಿದೆ, ಜೈಲಲ್ಲಿ. ಇನ್ನೊಬ್ರು ಆಚೆ ಇದ್ದಾರೆ, ಯಾರು ನಿಖಿಲ್ ಕುಮಾರಸ್ವಾಮಿ. ಹಾಗಾದ್ರೆ JDS ಅವರೆಲ್ಲ ನಿಖಿಲ್ ಕುಮಾರಸ್ವಾಮಿಗೆ ಲೀಡರ್ ಅಂತ ಹೋಗ್ಬೇಕಾ ಅಲ್ವಾ? ಸೊ ಹಾಗಾಗಿ ಬರ್ಲಿ, ಹೊಸ ಜನ ಬರ್ಲಿ. ಈ ವಂಶ ಪಾರಂಪರ್ಯ ರಾಜಕಾರಣ JCB ಹೇಳುದಲ್ಲ. ಈಗ ಯಡಿಯೂರಪ್ಪ ಮುಗೀತು, ಅವ್ರ ಮಗ ರಾಘವೇಂದ್ರ ಯಾಕೋ ಸ್ವಲ್ಪ ಅಷ್ಟೇನು ಬ್ರೈಟ್ ಇಲ್ವೇನೋ, ವಿಜೇಂದ್ರ ಬಂದ್ಬಿಟ್ಟು ಪಕ್ಷನೇ ಇಟ್ಕೊಂಡ್ಬಿಟ್ಟಿದ್ದಾನೆ. ವಿಜೇಂದ್ರ ಬಗ್ಗೆ ಬಿಜೆಪಿ ಹೇಳ್ತಾ ಇದ್ರು ಅಪ್ಪನ ಸೈನ್ ಮಗ ಹೊಡಿತಾ ಇದ್ದ ಅಂತ. ಅದಕ್ಕಿಂತ ಕ್ರಿಮಿನಲ್ ಯಾವನಾರು ಇದಾನ? ಆದ್ರೂ ಈ ಎಲ್ಲ ಬಿಜೆಪಿ ಹೋಗಿ ಅಂತ ಕ್ರಿಮಿನಲ್ ಕೆಲಸ ಮಾಡಿರುವಂತ ಅವನಿಗೆ ಗಮನಿಸ್ಬೇಕಾ? ಅದು ಬಂದು ಬರ್ಲಿ ಜನ. ಬಿಜೆಪಿನ ಬಿಟ್ಟು ಇನ್ನೊಂದು ಪಕ್ಷ ನೋಡ್ಬೇಕು ಅಂದ್ರೆ, ಇನ್ನೊಂದು ಯಾವ್ದೋ ಒಂದು ವ್ಯಕ್ತಿ ನೋಡ್ಬೇಕು ಅಂದ್ರೆ ಬೇರೆ ಪಕ್ಷಗಳು ಜನ ಬರ್ಬೇಕಲ್ಲ. ನಾನು ಅದಕ್ಕೆ ಇನ್ನೂ ಹಲವಾರು ಜನ ಬರ್ಲಿ, ಬೇರೆ ಬೇರೆ ಸಾಧನೆ ಮಾಡಿರುವಂತವ್ರು, ನಮ್ಮ ತರಕ್ಕೇನು ದೊಡ್ಡ ಸಾಧನೆ ಅಲ್ಲದೆ ಇದ್ರು ಸಮಾಜದಲ್ಲಿ ನ್ಯಾಯ ನೀತಿಗಾಗಿ ಹೋರಾಡ್ತಾ ಇರುವಂತವ್ರು ಬರ್ಲಿ. ಜನ ಒಳ್ಳೆಯದನ್ನ ಗಮನಿಸ್ಬೇಕು ಮೊದಲು. ಇಲ್ಲ ಅಂದ್ರೆ ಸಿನಿಮಾ ಆಕ್ಟರ್ಗಳು ಬರ್ತಾರೆ, ಎಷ್ಟೋ ಸಿನಿಮಾ ಆಕ್ಟರ್ಗಳಿಗೆ ತಲೆ ಬಾರ ಗೊತ್ತಿರೋದಿಲ್ಲ, ಬರೀ ಡೈಲಾಗ್ ಹೊಡ್ಕೊಂಡು ಯಾವನೋ ಬರೆದಿರೋದು ಬೇರೆ, ಇವ್ರು ನೋಡಿತಾನೆ ಕಷ್ಟಪಟ್ಟಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಸಿನಿಮಾಗಳಿಗೆ ನಮ್ಗೆ ಗೊತ್ತು ಅದೊಂದು ಕಲೆಕ್ಟಿವ್ ವರ್ಕ್. ಬಹಳ ಜನ ಏನು ರಾಜ್ಕುಮಾರ್ ತರದವರು ಅಂತ ಅಭಿಜಾತ ಕಲಾವಿದರು, ಆಂಧ್ರದಲ್ಲಿ NTR ಕಲಾವಿದ ಜೊತೆಗೆ ಬರಹಗಾರ, ಡೈಲಾಗ್ಸು ಬೇರೆ ಬೇರೆ. MGR ಇವರೆಲ್ಲ ಒಂದು ತಾತ್ವಿಕತೆ ಇದ್ದಂಥವ್ರು. MGR ಕರುಣಾನಿಧಿ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ, ಏನು ಯಾವ್ದೋ ಸಚಿವರಾಗಿ ಕೆಲಸ ಮಾಡ್ತಾರೆ MGR. ಸೊ ಈ ತರಕ್ಕೆಲ್ಲ ಅವ್ರೊಂದು ಜ್ಞಾನ ಐತಿ. ಈಗಿರೋ ಬಹುತೇಕ ಸಿನಿಮಾ ನಟರು ಬರೀ ಅದೇನು ಸಿನಿಮಾ ಅದೇನೋ ಆಂಧ್ರದಲ್ಲಿ ನೋಡೋದ್ವಲ್ಲ ನಾವು, ಇದು ವಿಜಯ್ದು ಅಷ್ಟೇ ಅನ್ಸುತ್ತೆ. ಉದ್ಘಾಟನೆ ಒಂದು ಸೆಟ್ಟಿಂಗು, ಒಂದು ಸೆಟ್ ಅಲ್ಲಿ ಏನು ಹಾಲಿವುಡ್ ತರಕ್ಕೆ ಹೀರೋ ಎಂಟ್ರಿ ಆಗ್ತಾನಲ್ಲ, ಸೂಪರ್ ಮ್ಯಾನ್ಗಳು ಯಾರು ಮನುಷ್ಯರಲ್ಲ. ಅಯ್ಯೋ ಯಾರು ಮನುಷ್ಯರಲ್ಲ. ಸಿನಿಮಾದಲ್ಲ ಅವ್ನು ಹೀರೋ ಬರ್ತಾನೆ ಕಣ್ಣಲ್ಲೇ ಶ್ವಾಸಿಬಿಡ್ತಾನೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಪ್ಲೈ ಆಗೋದಿಲ್ಲ ಇವ್ರಿಗೆ. ಎಷ್ಟು ಕುಂಡೋಡಿದ್ರು ಇವ್ರು ಸಾಯಲ್ಲ. ಜೊತೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಒಬ್ಬ ಮನುಷ್ಯನ ಹಿಂಗೆ ತಿಳಿಸ್ತಾರೆ, ಗಾಳಿ ಅಂತ ಮಾಡ್ತಿರ್ತಾನೆ. ಇವನು ಗಾಳಿ ಚಂಗ್ 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 ಅಂತ ಹೊಡಿತಾನೆ. ಏನೋ ಒಂದ್ ಸಿನಿಮಾಗ ಫ್ಯಾಂಟಸಿ ಸಿನಿಮಾಗಳು, ಬಾಹುಬಲಿ ಫ್ಯಾಂಟಸಿ, ಅದೇನು ನಿಜ ಅಂತ ಅನ್ಕೋಬೇಕಾಗಿಲ್ಲ ನಾವು. ಫ್ಯಾಂಟಸಿ ಮಹಾಭಾರತ, ರಾಮಾಯಣ ಇದ್ದಂಗೆ ಏನೋ ಒಂಥರಕ್ಕೆ ನಾವು ಅನ್ಕೋಬಹುದು. ಆದ್ರೆ ನಿಜ ಜೀವನದ ಕಥೆಗಳು ತಿಳಿದಾಗ್ಲೂ ಒಬ್ಬ ಹೀರೋ 100 ಜನ ಬಡ್ದಾಕ್ಬಿಡ್ತಾನೆ, ಬಿಶುಮ್ ಬಿಶುಮ್ ಬಿಶುಮ್. ಆಮೇಲೆ ಇನ್ನೊಂದು ನೋಡಿ, ಯಾವ್ದೊಂದು ಮಿಷಿನ್ ಗನ್ ಇಟ್ಕೊಂಡು ಹೊಡಿತಿರ್ತಾರೆ, ಸಿಗರೇಟ್ ಕೂಡ ಆ ಮಿಷಿನ್ ಗನ್ ಎಷ್ಟು ಬಿಸಿ ಆಗ್ಬಿಡುತ್ತೆ. ಇವ್ನು ಶೂಟ್ ಮಾಡ್ತಿರ್ತಾನೆ, ಅಲ್ಲಿ ಬಿಸಿ ಆಗಲ್ಲ, ಅಲ್ಲಿ ಬುಲೆಟ್ ಆಚೆ ಬರ್ತಾ ಇರುತ್ತಲ್ಲ, ಇಷ್ಟು ಉದ್ದ ಕೆಂಪು ರಾಡಾಗ್ಬಿಡುತ್ತೆ, ಅದ್ರಲ್ಲಿ ಸಿಗರೇಟ್ ಅನ್ಸ್ಬೋದು. ನಾನು ಆಕ್ಚುಲಿ ಇವಾಗ ಪಾಕಿಸ್ತಾನ, ಭಾರತ ಪಾಕಿಸ್ತಾನ ಇದಾಗ್ತದೆ ನಾವು ಯೋಚನೆ ಮಾಡ್ತಾ ಇದ್ದೆ, ತಮಾಷೆಗೆ ಹೇಳ್ತಾ ಇದ್ದೀನಿ. ನಮ್ಮ ಭಾರತ ಸೇನೆ ಸುಮ್ಮನೆ ಯಾಕೆ ಕಷ್ಟ ತಗೊಳ್ತಾ ಇದೆ? ನರೇಂದ್ರ ಮೋದಿ ಅವ್ರಿಗೆಲ್ಲ ಈ ಬುದ್ಧಿ ಇಲ್ವಾ ಅಂತ. ಶಾರುಖ್ ಖಾನ್, ಸಲ್ಮಾನ್ ಖಾನ್, ಧ್ರುವ ಸರ್ಜಾ, ಆಂಧ್ರದವರು, ತಮಿಳುನಾಡವರು, ಇವರೆಲ್ಲ, ಅದು ಇನ್ನೂ ಬಿಜೆಪಿ MP ಸನ್ನಿ ಡಿಯೋಲ್ ಯಾಕೆ ಕಳಿಸಿಲ್ಲ ಅಲ್ವಾ? ಏನ್ ಪಾಕಿಸ್ತಾನ ಉಡಾಸ್ಕೊಂಡು ನೋಡ್ತಾ ಇದ್ರು. ಸನ್ನಿ ಡಿಯೋಲ್ ಯಾರು ಬೇರೆ ಅಲ್ಲ, MP, ಅವ್ರ ಅಪ್ಪ MP, ಅವ್ರ ಚಿಕ್ಕಮ್ಮ MP, ಈತ MP. ಬಿಜೆಪಿ ಸನ್ನಿ ಡಿಯೋಲ್ ಜೊತೆಗೆ ಸೈನ್ಯನೂ ಬೇಕಾಗಿರ್ಲಿಲ್ವಲ್ಲ, ಯಾಕೆ ಕಳಿಸಿಲ್ಲ? ನನ್ಗೆ ಅರ್ಥ ಆಗಿಲ್ಲ. ಫಿಸಿಕ್ಸ್ ಇಲ್ಲ, ಕೆಮಿಸ್ಟ್ರಿ ಇಲ್ಲ, ಬಯಾಲಜಿ ಇಲ್ಲ, ಹಿಸ್ಟ್ರಿ ಅಂತೂ ಬೇಡವೇ ಬೇಡ. ಇವ್ರು ಹೇಳಿದ್ದೇ ಹಿಸ್ಟ್ರಿ ಇದು. ಅದಕ್ಕೆ ಇಂಥವ್ರ ಬದಲಿಗೆ ಯಾರು ಒಳ್ಳೆಯವರು ರಾಜಕಾರಣದಲ್ಲಿ, ಉಪೇಂದ್ರ ಅಂತವ್ರು ಅಷ್ಟು ನಾವು ಕೇಳ್ಕೊಳ್ಳೋದಷ್ಟು, ಉಪೇಂದ್ರ ಸೇರಿದಂತೆ ಯಾರು, ಕಮಲಾಸನ ನೋಡಿದ್ರೆ ಡೀಸೆಂಟ್ ರಾಜಕಾರಣ ಮಾಡ್ತಾರೆ, ಅವ್ರೇನು ತುಂಬಾ ಕೆಟ್ಟದೇನು ಮಾಡ್ತಾರೆ. ಆದ್ರೆ ಅವರು ಅಷ್ಟೇ. ಒಂದು ನಾವು ಕರ್ನಾಟಕದಲ್ಲಿ ನಮ್ಗೆ ಅಷ್ಟು ಅದರಲ್ಲಿ 10% ಶಕ್ತಿ ಇದ್ರೆ ಇಷ್ಟೊಂದು ನಾನು ಸೈನ್ಯ ನಿಲ್ಲಿಸ್ಬಿಡ್ತಾ ಇದ್ದೆ ರಾಜ್ಯದಲ್ಲಿ. ಯಾವುದೇ ಕಚೇರಿನಲ್ಲಿ ಯಾವನು ತಪ್ಪು ಮಾಡ್ದ ಅಂದ್ರೆ ಅವನು ಜೈಲಿಗೆ ಹೋಗೋ ತರ ವ್ಯವಸ್ಥೆ ಮಾಡ್ಬಿಡ್ತಾ ಇದ್ದೆ. ಆದ್ರೆ ನಮ್ಗೆ ಅಷ್ಟು ಜನಬೆಂಬಲ ಇಲ್ಲ. ನಮ್ಗೆ ಜನಬೆಂಬಲ ಇಲ್ಲ. ಜನಬೆಂಬಲ ಇದ್ದಿದ್ರೆ ಈ ಹೊತ್ತಿಗೆ ನಮ್ಮ ರಾಜ್ಯದಲ್ಲಿ ನಾವು ಆಡಳಿತವನ್ನ ಬೇರೆ ಯಾವನು ಬೇಕಾಗಿಲ್ಲ ನಾವು ಸುಧಾರಣೆ ಮಾಡ್ಬಿಡ್ತೇವೆ. ಇವ್ರಿಗೆ ಶಕ್ತಿ ಇದೆ. ಉಪೇಂದ್ರ ತರದವ್ರಿಗೆ, ಈಗ ಏನು ವಿಜಯ್ ತರದವ್ರಿಗೆ ಇದೆ. ಅವ್ರು ಆಟೋಮೆಟಿಕ್ ಆಗಿ ಬದಲಾವಣೆ ಮಾಡ್ಬೋದು. ಆದ್ರೆ ಮಾಡ್ತಾ ಇಲ್ಲ. ಅವರು ಸಾಂಪ್ರದಾಯಿಕ ರಾಜಕಾರಣ ತರನೇ ಮಾಡ್ತಾರೆ. ಉಪೇಂದ್ರ ಅಂತೂ ಸಾಂಪ್ರದಾಯಿಕವಲ್ಲ, ಅಸಾಂಪ್ರದಾಯಿಕವಲ್ಲ, ಅದೊಂದು ರೀತಿನಲ್ಲಿ ಪಾಪ ಒಳ್ಳೆ ವಿಚಾರ ಏನೋ ಪಾಪ ಅದೇನು ಏನಂತಾರೆ ಹಾರ್ಮ್ಲೆಸ್ ಅಂತ ನಾವೇನು ವಿಶ್ಲೇಷಣೆ ಮಾಡೋದು ತಪ್ಪು. ಆದ್ರೆ ಅವ್ರು ಈಗಲೂ ನನ್ಗೆ ಅವಕಾಶ ಆಯ್ತು ಅಂದ್ರೆ ಅವ್ರು ನಮ್ಗೆ ಏನಾಗಬೇಕು ಇದನ್ನ ನಾವು ಕೇಳಿದ್ರೆ ನಾನು ಹೇಳೋದು, ಸ್ವಲ್ಪ ನೀವು ಓಡಾಡಿ ಜನರಿಗೆ ಸ್ಫೂರ್ತಿ ಕೊಡಿ. ಸ್ಫೂರ್ತಿ ಬಹಳ ಇಂಪಾರ್ಟೆಂಟ್. ಎಲ್ಲರೂ ಯಾಕಂದ್ರೆ ಅಮಾಯಕರಿದ್ದಾರೆ, ಮುಗ್ಧರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ಅವಿದ್ಯಾವಂತರಿದ್ದಾರೆ,
ಏನೇನು ಗೊತ್ತಿಲ್ಲದಂಥವ್ರು ಇದ್ದಾರೆ, ಅವರಿಗೆ ನೀವೊಂದಷ್ಟು ತಿಳುವಳಿಕೆ ಕೊಡಬೇಕು, ಜಾಗೃತಿ ಕೊಡಬೇಕು, ಧೈರ್ಯ ಕೊಡಬೇಕು. ನೀವು ಹೇಳ್ತಿರುವಂಥ ರಾಜಕಾರಣ ಅಥವಾ ವಿಚಾರ ಏನು ಗೊತ್ತಿರುವಂಥವ್ರಿಗೆ, ಬುದ್ಧಿವಂತರಾದವರಿಗೆ ಒಂದು ಗಾಂಭೀರ್ಯ ಘನತೆ ಇರುವಂಥವ್ರು ಮಾತ್ರ ಆಗುತ್ತೆ. ಸಮಾಜದಲ್ಲಿ ಎಲ್ಲಾ ಥರದ ಜನ ಇದ್ದಾರೆ, ಎಲ್ಲಾ ಥರದ ಬಡತನ ಇದ್ದಾರೆ, ಅವಿದ್ಯಾವಂತರಿದ್ದಾರೆ, ಅಜ್ಞಾನಿಗಳಿದ್ದಾರೆ. ಅಜ್ಞಾನಿಗಳಿಗೆ ಹೋಗಿ ನೀವು ಇದನ್ನ ಹೇಳೋಕ್ಕಾಗುತ್ತೆ? ಅಜ್ಞಾನಿಗಳಿಗೆ ಎಷ್ಟು ಬೇಕೋ ಅಷ್ಟು ಹೇಳೋದು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು, ಅವ್ರ ಪಾಡುಗಳು ಇರ್ತಾರೆ. ಹಾಗಾಗಿ ನೀವು ಯಾರು ಸ್ಫೂರ್ತಿ ಕೊಡ್ಬೇಕು ಅವ್ರ ಸ್ಫೂರ್ತಿ ಕೊಡಿ. ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಲ್ಲಿಸೋದಿಕ್ಕೆ ನಿಮ್ಮ ಪಕ್ಷದವರಿಗೆ ಕರೆ ಕೊಡಿ, ಅವರು ಹೋಗಿ ಲೈವ್ ವ್ಯೂ ಮಾಡಿ ಪಡಿಸ್ತಾ ಇದ್ದೀರಲ್ಲ. ನಾವು ಮಾಡಿದೇವಲ್ಲ, KRS ಪಕ್ಷ ಇಷ್ಟು ಸಾಧನೆ ಮಾಡಿದ್ರ ಮೇಲೆ ಉಪೇಂದ್ರ ತರದವ್ರಿಗೆ ಏನ್ ಕಷ್ಟ ಇತ್ತು, ಮಾಡ್ಬೋದು. ಆ ತರಕ್ಕೆ ಎದುರುಕೊಳ್ಳಿ, ಸಂಘರ್ಷ ಮಾಡಿ. ನೀವು ಸಿನಿಮಾದಲ್ಲಿ ಸಂಘರ್ಷ ಮಾಡ್ತೀರಾ, ನಿಜ ಜೀವನದಲ್ಲಿ ಮಾತ್ರ ಉಪದೇಶ ಕೊಡ್ತಾ ಇದ್ದೀರಾ. ಉಪೇಂದ್ರ ಅವರು ನಿಜ ಜೀವನದಲ್ಲಿ ಏನ್ ಮಾಡ್ತಾ ಇದಾರೆ, ಪ್ರವಚನ ಕೊಡ್ತಾ ಇದಾರೆ. ನಾನು ಒಂದು ವಿಚಾರ ಹೇಳ್ತೀನಿ ನಿಮ್ಗೆ, ಏನೋ ನನಗೆ ಅವ್ರ ಬಗ್ಗೆ ಕೆಟ್ಟ ಹೇಳ್ಬೇಕು ಅಂತಿಲ್ಲ. ಕೆಲವೊಬ್ಬ ಸ್ವಾಮೀಜಿಗಳು, ಯಾರ್ಯಾರೋ ಗುರೂಜಿಗಳೆಲ್ಲ ಇದಾರಲ್ಲ, ಲಕ್ಷಾಂತರ ಜನ ಸೇರ್ತಾರೆ. ಲಕ್ಷಾಂತರ ಜನ ಸೇರಿ ಗಂಟೆಗಟ್ಟಲೆ ಅವ್ರು ಮಾತಾಡಿ, ಅಪ್ಪ ಅಂತ ಒಳ್ಳೆ ಮಾತಾಡಿದ್ರು ಅಂತಾರೆ. ಮಾರನೇ ದಿವಸ ಅವತ್ತು ರಾತ್ರಿನೇ, ಮಾರನೇ ದಿವಸ ಬೇಡ, ಅವತ್ತು ರಾತ್ರಿನೇ ಹೋಗಿ ಕಳ ಕೆಲಸ ಮಾಡ್ತಾ ಇರ್ತಾರೆ. ಏನು ಉಪದೇಶ ಮಾಡಿ ಏನು ಉಪಯೋಗ? ನೀವು ಇವತ್ತು ಪ್ರಮಾಣ ಮಾಡಬೇಕು, ಮತ್ತೆ ಅದ್ರಾಗೆ ನಡ್ಕೊಳ್ಬೇಕು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದೇಶ ಕಟ್ಟಬೇಕು, ನಿಮ್ ಬದುಕು ಚೆನ್ನಾಗಿರ್ಬೇಕು ಅಂದ್ರೆ ನೀವು ನ್ಯಾಯವನ್ನು ನಡ್ಕೊಳ್ಬೇಕು, ಸತ್ಯವನ್ನು ನಡ್ಕೊಳ್ಬೇಕು. ಇವತ್ತು ಇಡೀ ವ್ಯವಸ್ಥೆ ಕೆಟ್ಟಿರೋದ್ರಿಂದ ನೀವು ಇವತ್ತು ನಿಮ್ಗೆ ಬಹುತೇಕವಾಗಿ ಇವತ್ತು ನೀವು ಇಲ್ಲಿ ಬಂದಿದ್ದೀರಲ್ವಾ, ಯಾರು ನೋವಿಟ್ಕೊಂಡು ಬಂದಿದ್ದೀರಲ್ವಾ, ಅದಕ್ಕೆ ನೋವಿಗೆ ಕಾರಣ ಈ ವ್ಯವಸ್ಥೆಯಲ್ಲಿ ಇರುವಂತಹ ಅಸಹನೆ, ಅಶಾಂತಿ, ಹಿಂಸೆ. ಅದನ್ನ ಬದಲಾಯಿಸಬೇಕು ಅಂದ್ರೆ ನೀವು ಜವಾಬ್ದಾರಿ ತಗೊಂಡು ನಡ್ಕೊಳ್ಬೇಕು, ನ್ಯಾಯವನ್ನ ಕೇಳಬೇಕು, ಮತ್ತೆ ನೀವು ನ್ಯಾಯವನ್ನು ನಡ್ಕೊಳ್ಬೇಕು ಅನ್ನೋ ಒಂದು ಮಾತು ಹೇಳಿದ್ರೆ ಅಲ್ಲಿ ಬಂದಿರೋರು ಎಷ್ಟೋ ಬದಲಾಗ್ತಾರೆ. ಇವ್ ಯಾವ ಹೇಳಲ್ಲ, ಇವಾಗ ಪುರಾಣ ಹೇಳ್ತಾರೆ, ಯಾವ್ದೋ ಕತೆ. ಇವತ್ತಂತೂ ತುಂಬಾ ಸಿಂಪಲ್ ಕತೆಗಳದು, ಯಾಕಂದ್ರೆ ಸಿಕ್ಕಾಪಟ್ಟೆ ಕಥೆಗಳು ಗೊತ್ತಿದೆಯಲ್ಲ ನಮ್ಗೆ. ಹಾಗಾಗಿ ಜನ ರಂಜಿಸುವಂತ ಕತೆಗಳು ಹೇಳಿ ಎಲ್ಲ ಚೆನ್ನಾಗಿಲ್ಲಪ್ಪ, ಒಳ್ಳೆಯವರಾಗಿಲ್ಲಪ್ಪ, ಆಮೇಲೆ ಅದಕ್ಕೆ ಯಾವ್ದೋ ಒಂದು ಪುರಾಣ ಹೇಳ್ಬಿಟ್ಟು ಅಲ್ಲಿ ಮಲ್ಸ್ಬಿಡ್ತಾರೆ. ಜನಕ್ಕೆ ಆಕ್ಷನ್ ಇಲ್ವಲ್ಲ. ಗಾಂಧಿ ಆಗ ನೋಡಿದ್ರೆ ಆಕ್ಷನ್ ಕೊಟ್ಟಿದ್ದು. ಹಾಗಾಗಿ ನಾನು ಉಪೇಂದ್ರ ಬಗ್ಗೆ ಹೇಳಿದ ಪ್ರಜಾಕೀಯ ಅಪ್ಪ, ಅವರೇನು ಅವ್ರು ನನಗನ್ಸ್ದಂಗೆ ಬಹಳ ಸಾಮಾನ್ಯ ಜನ, ಮುಗ್ಧ ಜನ. ಅವರು ಹಾರ್ಮ್ಲೆಸ್, ಯಾರಿಗೂ ತೊಂದರೆ ಕೊಡೋರಲ್ಲ. ಸ್ವಲ್ಪ ತೊಂದರೆ ಕೊಡ್ಲಿ ಕಳ್ಳರಿಗೆ, ಕದಿಮರಿಗೆ, ಅವಾಗ ಚೇಂಜಸ್ ಮಾಡ್ಬೋದು.